ಕೆಲಸ ಬಿಟ್ಬಿಡ್ಲಾ? ಅವಮಾನ ಆಗಿದೆ. ಈ ಥರದ ಪ್ರಸ್ತಾಪ ಮಾಡಬಾರ್ದಾಗಿತ್ತು ನಾನು. ಅಲ್ಲಿ ಆಫೀಸ್ನಲ್ಲಿ ಎಲ್ಲರೂ ಡಿಸ್ಕಸ್ ಮಾಡ್ತಿರ್ತಾರೆ. ತಲೆ ಎತ್ಕೊಂಡು ತಿರುಗೋದು ಕಷ್ಟ ಆಗತ್ತೆ. ಬಿಟ್ಬಿಡ್ಲಾ ಕೆಲಸ? ಪೆನ್ಷನ್ ಬರುತ್ತೆ, ಜಾಸ್ತಿ ಅಲ್ಲ, ಸ್ವಲ್ಪ ಬರುತ್ತೆ, ಸಾಕು. ನಾನು ಬಾಂಬೆಗೆ ಹೋಗೋದೇ ಸಮಸ್ಯೆ ಅನ್ನೋದಾದರೆ ಹೇಳು, ಬರೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಮುಂದಕ್ಕೆ ಓದಬೇಕು, ಆಸೆ ಇದೆ, ಕಷ್ಟ ಆಗುತ್ತೆ ಅನ್ನೋದಾದರೆ ಹೇಳು. ಕೋರ್ಸ್ ಮುಗೀತಿದ್ದಾಗೆ ಕೆಲಸಕ್ಕೆ ಸೇರ್ಕೋತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀವು. ಕೋಪ ಬರುತ್ತೆ. ಇಲ್ಲ, ಕೋಪ ಬರಲ್ಲ, ಹೇಳು. ಹೊಸ ಬೈಕ್ ತಗೊಂಡೆ, ರಿಜಿಸ್ಟ್ರೇಷನು ಡೀಲರೇ ಮಾಡಿಸ್ತಾನೆ. ಅಲ್ಲಿ RTO ಆಫೀಸ್ನಲ್ಲಿ ಖರ್ಚು ಅಂದ. ಅಲ್ಲೇ ಅವ್ನು ಕೊಟ್ಟಿರ್ತಾನೋ ಇಲ್ವೋ ಗೊತ್ತಿಲ್ಲ, ಯಾಕೆ ಅಂತ ನಾವು ಕೇಳಿಲ್ಲ. ಆದರೆ ಕೊಟ್ವಿ ತಾನೆ. ಕಾರ್ಗಳಲ್ಲಿ ಬರ್ತಾರಮ್ಮ ಜೊತೆ ಹುಡುಗರು ಕಾಲೇಜ್ಗೆ, ₹1000 ರೂಪಾಯಿ ಖರ್ಚು ಮಾಡ್ತಾರೆ. ಗೊತ್ತಾಗತ್ತೆ ಅಪ್ಪ ವ್ಯಾಪಾರ ವಹಿವಾಟಿನಲ್ಲಿರಬೇಕು ಅಥವಾ ಸರ್ಕಾರದ ಅಧಿಕಾರದಲ್ಲಿ ಇರಬೇಕು. ಟಿ ವಿಲಿ ನೋಡ್ತೀವಿ, ಪೇಪರಲ್ಲಿ ಓದ್ತೀವಿ, ಸುಮಾರು ಜನರನ್ನ ಹಿಡಿತಾರೆ, ಲಕ್ಷಾಂತರ ರೂಪಾಯಿ ಸಮೇತ ಹಿಡಿತಾರೆ. ಆದರೆ ಯಾರಿಗೂ ಕೆಲಸ ಹೋದದ್ದು ತೋರಿಸಿಲ್ಲ ಅಲ್ವಾ? ಮಕ್ಕಳು ನಾವು, ನಮಗೇನು ಗೊತ್ತಾಗತ್ತೆ ಅಂತ ನಿಮ್ಮ ತಲೆಯಲ್ಲಿ ಎಲ್ಲ ಗೊತ್ತಾಗತ್ತಮ್ಮ. ಮನೇಲಿ ಮುದ್ದಾಗಿ ನೀವು ಕಲಿತು ವಿದ್ಯೆ ಹೇಳ್ಕೊಡ್ತೀರಾ, ಆದರೆ ಬದುಕನ್ನು ನಿಮ್ಮ ತೋರುಬೆರಳು ಹಿಡ್ಕೊಂಡೆ ಸವಸಕ್ಕಾಗಲ್ಲ ಅಲ್ವಾ? ಪ್ರಪಂಚದೊಟ್ಟಿಗೆ ಸಂವಹಿಸ್ತಾ ಬದುಕಬೇಕು, ಅದಕ್ಕೆ ಅರ್ಥವಾಗೋ ಭಾಷೆಯಲ್ಲಿ ಮಾತಾಡಬೇಕು. ಅಲ್ಲಿಗೆ ಅಲ್ಲಿ ಅವಶ್ಯಕತೆ ಏನಿದೆಯೋ ಅದನ್ನು ಕಲಿತೀವಿ, ಬದುಕ್ತೀವಿ. ನೀನು ಕೇಳಿದ್ರಲ್ಲಿ ಅವಮಾನ, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅನ್ನಿಸ್ತಿಲ್ಲ ನನಗೆ. ಅಧಿಕಾರ ಇದ್ದು ಕೇಳದ ಮೇಲೂ ಕೊಡ್ಲಿಲ್ವಲ್ಲ, ಅಲ್ಲಿ ಖಂಡಿತವಾಗ್ಲೂ ಅವಮಾನ. ಕೆಲಸ ಬಿಡ್ತೀನಿ ಅಂತ್ಯ. 15 ವರ್ಷ ಸರ್ವಿಸ್ ಇದೆಯಮ್ಮ, ಅಷ್ಟು ಸಂಬಳ ಹೋಗುತ್ತೆ. ಸೌಂಡ್ಸ್ ಫೂಲಿಶ್. ಕೆಲಸ ಆಗ್ತಿಲ್ಲ ಕೈಯಲ್ಲಿ, ಬಿಡ್ತೀನಿ, ಅದು ಬೇರೆ ಮಾತು. ಅವಮಾನ, ಅದಕ್ಕೆ ಬಿಡ್ತೀನಿ, ಅರ್ಥ ಇಲ್ಲ. ನಿಂದೇನೆ? ಅವನಷ್ಟು ಬುದ್ಧಿ ಇಲ್ಲ ನನಗೆ. ತೋಚಿದ್ ಹೇಳು. ಈ ಕೆಲಸ ಬಿಡಬೇಡ ಅಮ್ಮ. ಯಾಕೆ? ಸಂಬಳ ಹೋಗುತ್ತೆ ಅಂತನಾ? ಅಲ್ಲ, ನಿನ್ನ ಹುದ್ದೆಗೆ ಗೌರವ ಇದೆ, ಆದಾಯ ತೆರಿಗೆ ಅಧಿಕಾರಿ, ದುಡ್ಡಿರೋರು ಹೆದರ್ತಾರೆ, ಹೆಮ್ಮೆಯಿಂದ ಹೇಳ್ಕೋಬಹುದು. ಮನಸ್ಸಿಗೆ ಕಷ್ಟ ಆಗ್ತಾ ಇದೆಯಲ್ಲ. ಸತ್ಯ ಹೇಳು, ಅವಮಾನ ಆಗಿದೆ ಅಂದ್ಯಲ್ಲ, ಯಾಕಾಯ್ತು? ನಾಚಿಕೆ ಬಿಟ್ಟು ಅಂಗ್ಲಾಚ್ತೆ ಅಂತನಾ, ಅಥವಾ ಬಾಯಿ ಬಿಟ್ಟು ಕೇಳಿದ ಮೇಲೂ ಕೊಡಲಿಲ್ಲ ಅಂತನಾ? ಅಮ್ಮ, ಅಕಸ್ಮಾತ್ ಆಕೆ ಒಪ್ಪಿ ಕೊಟ್ಟಿದ್ರೆ ತಗೋತಿದ್ಯಾ? ಆಗ ಅವಮಾನ ಅಂತ ಅನ್ನಿಸ್ತಿರ್ಲಿಲ್ವಾ? ನಾಚ್ಕೋಬೇಕಾದ್ದು ನೀನಲ್ಲ, ನಮ್ಮ ಅವಶ್ಯಕತೆಗಳಿಗೆ, ನಮ್ಮ ಗೋಳಿಗೆ, ನಮ್ಮ ಹಠಕ್ಕೆ ಕರಗ್ತೀಯ. ನಿನ್ನ ನಂಗ್ಲಾಚೋ ಸ್ಥಿತಿ ಮುಟ್ಸಿದ್ವಲ್ಲ, ಅದಕ್ಕೆ ನಾವು ನಾಚ್ಕೋಬೇಕು. ಒಂದು ಕ್ಷಣ ಮನಸ್ಸು ಸ್ಥಿಮಿತ ತಪ್ಪಿತ್ತು. ಆ ಹೆಂಗಸು ಹಂಗಿಸ್ಬಿಟ್ಲು ಕಣೆ. ನಿನ್ನ ಪರಿಸ್ಥಿತಿನ ಆಡ್ಕೊಂಡ್ರು ಅಲ್ವಾ? ಹೀಗೆ ನೋಡು, ನನ್ನ ಪರಿಚಯದ ವಲಯದಲ್ಲೆಲ್ಲ ಇದನ್ನು ಹೇಳ್ತಾರೆ. ಎಲ್ಲರೂ ಆಡ್ಕೋತಾರೆ ಅಲ್ವಾ? ನೂರಿತ್ತು ಮನೆ 4 ಗೋಡೆಗಳ ಮಧ್ಯೆ ಎಲ್ಲ ಬಯಲಿಗೆ ಬಂದ ಹಾಗಾಯಿತು. ಕಷ್ಟಪಟ್ಟು ಇಷ್ಟು ವರ್ಷ ನೀಸಿದ್ದೆ. ಒಂದೇ ಒಂದು ಸಣ್ಣ ನಿರ್ಧಾರ ಕೊಂದು ಬಿಡ್ತು ನೋಡು ಇಷ್ಟು ವರ್ಷದ ಸಾಧನೆಗಳನ್ನು. ಆಯಿತು, ಆಡ್ಕೋತಾರೆ, ಅವಮಾನ ಆಗುತ್ತೆ. ಆದರೆ ಕೆಲಸ ಬಿಡೋದು ಉತ್ತರನಾ? ಮತ್ತೆ ಹೆದರಿ ಓಡೋದ್ರೆ
ಅವ್ರು ಹೇಳಿದ್ದೆ ಸತ್ಯ ಆಗಲ್ವಾ? ಅದಕ್ಕೆ ಅಧಿಕಾರ ಇದೆ ಅಂತ್ಯ, ತೆರಿಗೆ ಕದ್ದಿದ್ದಾರೆ ಅಂತ್ಯ, ಕಾನೂನು ಗೊತ್ತಿದೆ ಅಂತ್ಯ, ಬುದ್ಧಿ ಇದೆ ಉಪಯೋಗಿಸು, ಹಿಡಿ, ಅಲ್ಲಲ್ವಾ ಉತ್ತರ? ಪ್ರಾಮಾಣಿಕರು ಪುಕ್ಕಲರಾಗಿರೋದ್ರಿಂದಲೇ ಅಮ್ಮ ಅಪ್ರಾಮಾಣಿಕರಿಗೆ ಇಷ್ಟ ಅಹಂಕಾರ. ಒಂದ್ಸತಿ ಟ್ರೈ ಮಾಡು. ನಮ್ಮಮ್ಮ ಆದಾಯ ತೆರಿಗೆ ಅಧಿಕಾರಿ ಅಂದ್ರೆ ಹೆಮ್ಮೆ, ಇಂಥ ಕೇಸ್ ಮಾಡಿದ್ರು ಅಂದ್ರೆ ಇನ್ನೂ ಹೆಮ್ಮೆ ಅಲ್ವಾ? ಅವ್ರು ಆಡ್ಕೊಂಡು ತಿರುಗ್ತಿದ್ದಾರೆ, ನಾವು ಹೇಳ್ಕೊಂಡು ತಿರ್ಗೋಣ. ತಪ್ಪಾಯಿತು. ಮನೆಗೆ ಬಂದು ಕೂತು ಸಮಸ್ಯೆಗೆ ಉತ್ತರ ಹುಡುಕ್ತಿದ್ದವನ್ನ ಬೈದು ಕಳಿಸ್ದೆ, ಕ್ಷಮಿಸು. ಬಂದದ್ದೇನು ಹೇಳು, ಓ ವೈಯಕ್ತಿಕ ವಿಷಯವಾದರೆ ದಯವಿಟ್ಟು ಬೇಡ. ವಯಸ್ಸು ಇಬ್ಬರಿಗೂ 60 ಕಳೆದಿದೆ, ಸಮಸ್ಯೆಗಳು 100 ಇವೆ. ವೈಯಕ್ತಿಕವಲ್ಲದ್ದು ಏನಿರುತ್ತೆ ಹೇಳು? ಆವತ್ತು ಹಂಗಿಸ್ದೆ, ಬಡ್ತಿ ಮೇಲೆ ಬಡ್ತಿ. ಕೆಲಸ ಹೋಯ್ತು, ಸಂತೋಷನಾ? ಎಸ್ದು ಬಂದೆ ಕಣಯ್ಯ, ಮುಖದ ಮೇಲೆ ರಾಜೀನಾಮೆ ಎಸ್ದು ಬಂದಿದ್ದೀನಿ. ನನಗಿದೆ ಆತ್ಮಗೌರವ. ಹೊಲಸು ಮಾಡು ಅಂದರು, ಆಗೋಲ್ಲ ಅಂದೆ. ಹೋಗಿದ್ಯಂತೆ ಸೊಂಟಕ್ಕೆ ಟವಲ್ ಸುತ್ತಕೊಂಡು ಸಂಭಾವಿತ ಪೂಜೆಗೆ. ಅವಳು ಹಾಳು ಮಾಡ್ತಾಳೆ, ಯಾರನ್ನು ಬೇಕಾದರೂ ಪ್ರಪಂಚದಲ್ಲಿ ಹಾಳು ಮಾಡ್ತಾಳೆ. ನಿಂದು ದೇವರ ಹತ್ರ ವಕೀಲಿ, ಅವಳಿಗೆ ಯಾವ ತೊಂದರೆನೂ ಕೊಡಬೇಡ ಅಂತ. ಒಂದು ಕಪ್ ಕಾಫಿ ಕೊಡೋದಕ್ಕೆ ಹೇಳು. ಕೊಡಲ್ಲ, ಶತ್ರು ನೀನು, ಕೊಡಲ್ಲ. ಅಲ್ಲಿಗೆ ಹೋಗಿ ತಗೊಳ್ಳ. ಕೆಲಸ ಹೋಗಾಯ್ತು, ಇನ್ನು ಸಂಬಳ ಇಲ್ಲ. ಬಂದಿರೋನು ಶತ್ರು, ಆಧಾರದ ಅವಶ್ಯಕತೆ ಇಲ್ಲ. ಹೋಗು, ಕೊಡ್ತಾಳೆ. ನಿನಗೆ ಮುಂಗೋಪ, ಬುದ್ಧಿ ಕಮ್ಮಿ, ವ್ಯವಹಾರ ಜ್ಞಾನವಿಲ್ಲ. ವಯಸ್ಸಾಗಿದೆ ಅಷ್ಟೇ, ಮಾಗಲಿಲ್ಲ. ನೀನು ಕುಣಿತೀಯ ಅಂತ ನಾನು ಕುಣಿದ್ರೆ ವ್ಯತ್ಯಾಸವೇನು ಹೇಳು? ಸ್ನೇಹಿತ ನೀನು, ಅಲ್ಲಂದಿದ್ದು ಅಲ್ಲಿಗೆ ಬಿಟ್ಟೆ. ಹೋಗು. ಕೃತಜ್ಞ. ಇಲ್ವಾ? ಏನು ನಿನ್ನ ಮನಸ್ಸಲ್ಲಿದೆ ಅಲ್ವಾ, ರಾಜೀನಾಮೆ ಎಷ್ಟು ಬಂದಿದ್ದೀನಿ ಪೆದ್ದು ಅಂತ? ವಿಷಯ ಗುಟ್ಟಾಗಿರಲಿ, ಅವಳಿಗೆ ಹೇಳೋದು ಬೇಡ. ಇದು ನಾನು ಸುನಂದಮ್ಮ ಕೂತು ಚರ್ಚಿಸಿ ಸಿದ್ಧ ಮಾಡಿದ ಪ್ಲ್ಯಾನು. ಅನಿಲ ವೆಂಕಟೇಶನ್ ಆಚೆ ಕಳಿಸ್ಬೇಕಿತ್ತು, ಅವರು ನಾನು ಆಚೆಗೆ ಹೋಗಬೇಕು ಅಂತಂದರು. ಅಮ್ಮ ಅಂದರು, ನೀವು ಹೋದಾಗ ಮಾಡಿ, ಅವ್ರನ್ನ ಕಳಿಸ್ತೀನಿ, ನಿಮ್ಮನ್ನು ಕರೆಸ್ತೀನಿ. ಬರುತ್ತೆ ಫೋನು ವಾರಕ್ಕೆ. 10 ಲಕ್ಷ ಕಾಂಪೆನ್ಸೇಷನ್ ಕಳಿಸ್ತಾರೆ. ಸಕ್ಕರೆ ಸಾಕಾ? ಸಾಕು. ಹಾಕಿದ್ನೋ ಇಲ್ವೋ ನೆನಪೇ ಇಲ್ಲ. ಹಾಕೇ ಇಲ್ಲ, ಸಾಕ ಅಂದೆ. ಹೇಗಿದ್ದಾನೆ? ಅರ್ಥ ಆಗ್ತಿಲ್ಲ. ಪ್ರತಿಕ್ರಿಯೆ ಸ್ವಾಭಾವಿಕ ಅನ್ನಿಸ್ತಿಲ್ಲ. ರಘು ಹೊರಟಾಯ್ತು, ಅವನ ಸಾಲ ಮೈ ಮೇಲಿದೆ. ನಂದು ಹೀಗೆ ಒಂದು 6 ತಿಂಗಳು ಮುಂದುವರೆದ್ರೆ ಇಲ್ಲೇ ಸ್ಥಿರ.
ಗಿಣಿಗೆ ಹೇಳ್ದಂಗೆ ಹೇಳಿ ಕಳಿಸಿದ್ದೀನಿ. ಅದೇನಾಯ್ತು, ರಾಜೀನಾಮೆ ಎಷ್ಟು ಬಂದಿದ್ದಾರೆ. ಅಡಿಗೆ ಸಾಮಾನು ಇಲ್ಲ ಅಂತಲ್ಲ, ಇದೆ. ಆದರೆ ಮನಸ್ಸಲ್ಲಿ ಅಡುಗೆಗೆ ಅಂತ ನಿಂತೋಳು ಡಬ್ಬಿ ತೆಗಿತೀನಿ. ಒಂದು ಹಿಡಿ ಅಂತ ಅನ್ಕೋತೀನಿ. ಬೇಳೆ ಖಾಲಿ ಆದರೆ ವಿಷಯ ತಲೆಗೆ ಬರುತ್ತೆ. ಬೇಳೆ ಬೇಯ್ದಿದ್ರೂ ಪರವಾಗಿಲ್ಲ ಅನ್ಸುತ್ತೆ. ಡಬ್ಬಿ ಮತ್ತೆ ಯಥಾಸ್ಥಾನ. ಬಡತನ ಮನೆಯಲ್ಲಿದ್ದರೆ ಬೇರೆ, ಮನಸ್ಸಿನಲ್ಲಿದ್ದರೆ ಬೇರೆ. ಮನಸ್ಸನ್ನು ಆವರಿಸ್ಕೊಳ್ತಿದೆ, ಕಷ್ಟ. ದಬಾಯಿಸಿ ಕೇಳಬೇಕು ಅಂತ ಅನ್ಕೊಂಡೆ. ಮುದಿ ಮರ ಹೆಚ್ಚು ಹೊಯ್ದಾಡಿಸಿ ಮುರಿದು ಬಿದ್ರೆ. ಶ್ರುತಿ ತಂದೆ ಅಪ್ಪನಿಗೆ ಹಳೆ ಪರಿಚಯ. ಮದುವೆ ನಿಶ್ಚಯ ಆಗಿದೆ. ಮದುವೆ ಮುಗಿದ್ಮೇಲೆ ರಘು ಕೈ ಕೊಟ್ಟ ಹಾಗೆ. ಈಗ ಇಲ್ಲಿ ಹಣದ ಸಮಸ್ಯೆ ಇದೆ. ಕೇಳಿ ತಗೊಂಡ್ರೆ ತಪ್ಪಾಗತ್ತಾ? ಹೇಳ್ತೀರಾ ಒಂದು ಮಾತು? ಕೈಯಲ್ಲಿದ್ದ ಕೆಲಸ ಕಣಯ್ಯ. ಆತ್ಮಗೌರವ ದಬ್ಬಾಯಿಸಿ ರಾಜೀನಾಮೆ ಎಷ್ಟು ಬಂದಿದ್ದೀನಿ. ಈಗ ಸಂಕೋಚ ಬಿಟ್ಟು ಆ ರಾಜಾರಾಯನ್ನ, ಈ ಕೃತಜ್ಞತೆ ಇಲ್ಲದ ಮಗನಿಗೆ ಬೆಲೆ ಕೇಳ. ಬದಲಿಗೆ ಸಾವು ಬರಲಿ, ಸುಖ. ಅಹಂಕಾರ. ಹೌದು, ಅಹಂಕಾರ. ಕೇಳಿದ್ರೆ ತಪ್ಪಿಲ್ಲ, ಲೋಕಾರೂಢಿ. ನಿನ್ನ ಮಗನಿಗೆ ಮಾಡ್ತೀಯಲ್ಲ, ಅಲ್ಲಿ ಕೇಳು. ನನಗೆ ಬೇಡ. ಇದಕ್ಕೇನು ಕಮ್ಮಿ ಇಲ್ಲ. ಇವಳಿಗೆ ಗೊತ್ತಿಲ್ಲ ಕೆಲಸ ಹೋಯ್ತು ಅಂತ ಅಂದ್ಕೊಂಡಿದ್ದಾಳೆ. ಹೇಳ್ಬೇಡ. ಏನು ನೀನು ಬಂದದ್ದು? ಸಲಹೆ ಬೇಕಿತ್ತು. ಕೆಲಸ ಆಗ್ತಿಲ್ಲ, ಆಯಾಸ, ಆರೋಗ್ಯ ಕೆಟ್ಟಿದೆ, ಖರ್ಚು ಜಾಸ್ತಿ ಆಗ್ತಿದೆ. ಸಣ್ಣ ಪುಟ್ಟ ಪೂಜೆ ಇಟ್ಕೊಂಡಿದ್ದೆ, ಈಗ ಅಲ್ಲಿ ಇಲ್ಲಿ ಕರೀತಾರೆ. ಪೂಜೆ ಪುನಸ್ಕಾರ, ಒಂದು ಗೃಹ ಪ್ರವೇಶ, ಮುಂಜಿ ತಿಥಿ. ನನಗೇನು ಬರಲ್ಲ. ಪುಸ್ತಕಗಳಿರುತ್ತವೆ, ಓದಿ ಮಾಡಿಸಿದ್ರೆ ತಪ್ಪ? ಆಗಬಹುದು, ತಪ್ಪಿಲ್ಲ ಅಂದೆ. ಸರಿ, ತಪ್ಪು ಮಾಡಿದ್ನ? ಇವನಿಗೆ ವಿದ್ಯೆ ಇಲ್ಲ. ಯಾರದ್ದೋ ಮದುವೆ ಜಾತಕ ತೋರಿಸ್ತಾರೆ. ಇವನ್ ತಪ್ಪು ಗುಣಿಸಿ ಮದುವೆ ಅಂತಾಗಿ ಅವುಗಳ ಬದುಕು ಕೆಟ್ರೆ? ಶ್ರೀರಾಮಚಂದ್ರಂಗೆ ಸೀತೆಯನ್ನು ಮದುವೆ ಮಾಡಿದ್ರು. ಜಾತಕನ ದೇವಶಿ ವಶಿಷ್ಠರು ನೋಡಿರ್ತಾರೆ. ಆದದ್ದೇನು? ವನವಾಸ, ಅಶೋಕವನ, ಆಮೇಲೆ ಅಪವಾದ, ಕಾಡಲ್ಲಿ ಹೆರಿಗೆ, ಮುಗ್ದಿದ್ದು ಅಗ್ನಿ ಪ್ರವೇಶದಲ್ಲಿ. ನಂದು ಜಾತಕ ನೋಡಲ್ವಾ ಮಾಡಿದ್ದು? ಅವ್ರಿಗೆ ಬಿಡು, ನಿಂದು ಹೇಳು. ಈಗೇನು ರಾಜಾರಾಯರ ಹತ್ರ ಹೋಗೋದು ಹೇಗೆ? ಹೆಸರಿನ ಮುಂದೆ 3 ಡಿಗ್ರಿಗಳು ನಿನಗೆ. ಏನು ಗೋಲ್ಡ್ ಮೆಡಲ್, ಫೋಟೋ ಬೇರೆ ತೆಗೆಸಿದ್ದು. ಅದಕ್ಕೆ ತಿಪ್ಪೆಗೆಸಿ ಸರ್ಟಿಫಿಕೇಟ್ಗಳನ್ನ. ಕೆಲ್ಸಕ್ಕೆ ಬಾರದ ವಿದ್ಯೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ದು. ಮೇಯಿಸ್ಬಿಟ್ಟಲ್ಲ, ಹೋಗಿದ್ದೆ ವೀರಾವೇಶದಿಂದ. ಹುಡುಗಿ ಬಸ್ರಿಗೆ ವಿಶ್ವಾಸ, ಜವಾಬ್ದಾರಿ ಹಿಡಿದು ಅಲ್ಲಾಡಿಸ್ಬಿಡ್ತೀನಿ ಅಂತ
ಏನಾಯ್ತು? ಫ್ಯಾಕ್ಟ್ರಿ ಒಳಗೆ ಬಿಡಲಿಲ್ಲ. ಕುತ್ತಿಗೆ ಪಟ್ಟಿ ಹಿಡಿದು ದಬ್ಬದ್ರ? ಸೆಕ್ಯೂರಿಟಿ ಬದಲು ಮಾಡಿದ್ದಾರೆ. ಹೊಸಬ ಗೇಟ್ನಲ್ಲಿ. ನನಗೆ ಗುರ್ತಿಲ್ಲ, ಒಳಗೆ ಬಿಡಲಿಲ್ಲ. ಫೋನ್ ಮಾಡಿ ನೋಡಿದೆ ದೊಡ್ಡಮ್ಮನಿಗೆ, ಎತ್ತಲಿಲ್ಲ. ಮತ್ತೀಗ ಗೊತ್ತಿಲ್ಲ. ಫೋನ್ ಮಾಡು ರಾಜಾರಾಯರಿಗೆ. ಕಾನೂನು ಏನಿದೆ ನೋಡೋಣಂತೆ. ಖಾಲಿ ಪತ್ರಕ್ಕೆ ಸಹಿ ಹಾಕಿಸ್ಬಿಟ್ರೆ ರಾಜೀನಾಮೆ ಕೊಟ್ಟಾಗ ಯಾರೋ ಕುಡಿದ ಅವನಲ್ಲಿ ಸಹಿ ಹಾಕಿಸ್ಕೊಂಡಿದ್ದಾರೆ ಅಂತೀನಿ. ಹೊರಗೆ ತಪ್ಪೋದು ಸುಲಭ ಅಲ್ಲ. ಖರ್ಚಾಗತ್ತೆ. ಕೋಟಿ ಖರ್ಚಾಗ್ಲಿ. ಎಲ್ಲಿದೆ? ಸಂಸ್ಥೆಯಲ್ಲಿ ಪಾಲ್ದಾರನಾಗಿದ್ದಾಗ ಪ್ರತಿ ಹೆಜ್ಜೆಲೂ ಕದ್ದಿದ್ಯಾ ಸರಿ, ಆದರೆ 8 ಆಣೆ ಉಳಿಸಿಲ್ವಲ್ಲ. ಕೈಯಲ್ಲಿ ಕಾಸಿದ್ರೆ ಕಾನೂನು, ವಕೀಲ, ನ್ಯಾಯಾಲಯ ಅದಿಲ್ವಲ್ಲ. ಬಂದ ಕೊಟ್ರಾಯ್ತು. ದೊಡ್ಡಮ್ಮನ ಹತ್ರ ಈಗಲೇ ಇದೆ, ಈಗಲೇ ಕೊಡ್ತಾರೆ. ವಕೀಲರು ಅಲ್ಲಿ ಹೋಗಿ ನಿಲ್ತಾರೆ. ಬುದ್ಧಿವಂತಿಕೆಯಿಂದ ಅಧಿಕಾರ ಸಂಪಾದಿಸಕ್ಕೆ ಹೊರಟೆ. ಶತ್ರು ಆದರೂ ಮೆಚ್ಚಬೇಕು. ಮೊದಲನೇ ಸುತ್ತಿನ ಗೆಲುವು ಅವ್ರದ್ದೇ. ಗುಣಗಾನ ಮಾಡ್ತಾ ನಿಂತ್ಕೋ. ಬೆಳಿಗ್ಗೆ ಮನೆ ಮುಂದೆ ಮರದ ಕೆಳಗೆ ಮಹಾರಾಣಿ ಅಲಂಕಾರ ಮಾಡಿಕೊಂಡು ನಿನ್ನ ದೊಡ್ಡಮ್ಮ ಅಹಂಕಾರದಿಂದ ಹೊರಗೆ ಬರ್ತಾಳೆ. ನೀನು ಮುಂದೆ ಹೋಗಿ ನಿಂತು ಕಲಿತ ವಿದ್ಯೆ ಎಲ್ಲ ಉಪಯೋಗಿಸಿ ಹಾಡಿ ಹೊಗಳು ನಿನ್ನ ದೊಡ್ಡಮ್ಮನ. 10-20 ಎಸಿತಾಳೆ. ತಗೊಂಡು ಬಾ. ಸಂಜೆ ಅಪ್ಪ ಮಗ ಇಬ್ಬರು ಕೂರೋಣ ಗಡಂಗಲ್ಲಿ. ಸಾರಾಯಿ ಪ್ಯಾಕೆಟು, ಉಪ್ಪಿನಕಾಯಿ. ಕೆರದಲ್ಲಿ ಹೊಡ್ಕೋಬೇಕು. ನೀನು ವಿದ್ಯಾವಂತ, ನಿನಗೆ ಬುದ್ಧಿ ಜಾಸ್ತಿ ಅಂತ ನಾನು ನಂಬುದಲ್ಲ. ಹೊಡ್ಕೋಬೇಕು. ಅದೇನು ಗೋಲ್ಡ್ ಮೆಡಲು ಕಾಸು ಕೊಟ್ಟು ತಗೊಂಡಿದ್ದ? ಹೆಂಗಸು, ವಿದ್ಯೆ ಇಲ್ಲ, ಅಳಿಯೋದ್ರಲ್ಲಿ ಸೋತೆ ನಿಜ. ಒಂದು ಅವಕಾಶ ಕೊಡು, ವಿದ್ಯೆ ಸುಳ್ಳಲ್ಲ, ತೋರಿಸ್ತೀನಿ. ಒಂದೇ ಒಂದು ಸಾರ್ತಿ ಒಳಗೆ ಸೇರ್ಕೊಂಡ್ರೆ ಮತ್ತೆ ಮೇಯಿಸ್ಬೋದು. ಹೇಳಿದ್ದು ಕೇಳ್ತೀಯಾ? ಹುಡುಗಿಗೂ ನನಗೂ ಸಂಬಂಧ ಇಲ್ಲ ಅಂತ ದೊಡ್ಡಮ್ಮನಿಗೆ ಗೊತ್ತಿತ್ತು. ನೀನಿರಬಹುದು ಅಂತ ಅಂದ್ಕೊಂಡಿದ್ರು. ನಿನ್ ಕೇಳಿದ್ರ? ನಾನಲ್ಲ ನೀನಿರಬಹುದು ಅಂತ ನಾನು ಹೇಳಾಗಿತ್ತು. ಅಲ್ಲಿಗೆ ಜವಾಬ್ದಾರಿ ನಮ್ದಲ್ಲ ಅಂತ ದೊಡ್ಡಮ್ಮನಿಗೆ ಗೊತ್ತಿತ್ತು. ಹಾಗಿದ್ದು ಮುಂದುವರೆದ್ರು. ಹುಡುಗಿ ಕುಮ್ಮಕ್ಕೆ ಕೊಟ್ಟರು, ಶ್ರುತಿನ ಬೆಳೆಸಿದ್ರು. ಅಲ್ಲಿಗೇನು ನಾವಲ್ಲ ಅಂತ ಗೊತ್ತಿತ್ತು. ಹಾಗಂತ ವಿಶ್ವಾಸ ಇರ್ಬೋದು ಅಂತ ಅನುಮಾನ ಇರಲಿಲ್ಲ. ವಿಶ್ವಾಸ ಅಂತ ಅನಿಸಿದ್ದಿದ್ರೆ ಇಷ್ಟು ಮುಂದುವರಿತಿದ್ರ? ನಮ್ಮನ್ನ ಆಚೆಗೆ ಹಾಕ್ತಿದ್ರು, ಅದು ಬೇರೆ. ಆದರೆ ಹುಡುಗಿನ ಎತ್ತು ಕಟ್ತಿರ್ಲಿಲ್ಲ ಅಲ್ವಾ? ಈಗ ಹುಡುಗಿನ ಎತ್ಕಟ್ಟಾಗಿದೆ. ಸಮಸ್ಯೆ ತಮ್ಮದಲ್ಲ ಅಂತ ಬೆಳೆಸಾಗಿದೆ. ಬೆಳೆದು ಬಲ್ತ್ ಮೇಲೆ ಸ್ವಂತ ಕುತ್ತಿಗೆಗೆ ಸುತ್ತಕೊಂಡಿದೆ. ಫೋನ್ ಮಾಡು, ಮಾತಾಡು, ಒಂದು ಸರ್ತಿ ಭೇಟಿ ಆಗೋಣ. ಆಸ್ತಿ ಪಾಲು ಆ ವಿಷಯಕ್ಕಲ್ಲ. ಕಷ್ಟ ಕಾಲ, ನೆಂಟರು ನಾವು, ಒಬ್ರಿಗೊಬ್ರು ಆಗಬೇಕು, ಅದಕ್ಕೆ ಹೋಗೋಣ. ಸಮಸ್ಯೆಗೆ ಉತ್ತರ ನಾವು ಕೊಡ್ತೀವಿ ಅನ್ನೋದಾದರೆ ಕರಗಬಹುದು ದೊಡ್ಡಮ್ಮ. ಒಂದು ಸಾರ್ತಿ ಕರಗಿ ಒಳಗೆ ಸೇರಿಸ್ಕೊಳ್ಳಿ. ಪುರ್ಸೊತ್ತಿಲ್ಲದೆ ಸಹಿ ಹಾಕ್ತೀಯಂತೆ ನಿಮ್ಮ ಅಣ್ಣಂದು.
ಮಾಡ್ತೀಯಾ?